ಐತೆ, ಕಾಕುಗೂ ಸುಂದ್ರಿಗೂ ಸಿಕ್ಕಾಪಟ್ಟೆ ಜಗಳ ಅಂತೆ. ಅಯ್ಯೋ ಹೌದಾ, ಈಗ ಯಾಕೆ ಜಗಳ ತೆಗೆದ್ರಿ ಇಬ್ರು? ಅದೇ ಅತ್ತೆ, ಅವತ್ತು ಅತ್ತೆ ಸೊಸೆ ಜಗಳ ಮಾಡಿದ್ದಾರೆ ಅಂತ ಸುಂದ್ರಿ ನಿಮ್ಮ ಹತ್ರ ಬಂದು ಹೇಳಿದ್ಲಲ್ವ ಸುಂದ್ರಿ ಅಕ್ಕ, ಅದನ್ನ ಇವತ್ತು ಕಾಕು ಸುಂದ್ರಿಗೆ ಬೈದ್ರಂತೆ ಆ ವಿಷಯ ತೆಗೆದ್ಬಿಟ್ಟು. ಅಲ್ಲ, ಆ ವಿಷಯ ಇವತ್ತಾಗ ತೆಗಿಬೇಕು ನೋಡು. ಸುಂದ್ರಿ ಮನೆಗೆ ಬಂದಿದ್ಲಂತ ಏನ್ ಕಾಕು? ಇಲ್ಲ ಅತ್ತೆ, ಸುಂದ್ರಿ ಅಕ್ಕನೇ ಹೋಗಿದ್ಲಂತೆ ಅವ್ರ ಮನೆಗೆ. ಇವಳು ಹಾಗೆ ಅಲ್ವಾ ಸುಂದ್ರಿ ಅಕ್ಕ, ಮೈಯೋದು ಬೈತಾಳೆ, ಜಗಳ ತೆಗಿತಾಳೆ, ಮತ್ತೆ ಅವ್ರ ಮನೆಗೆ ಹೋಗೋದೇ ಬಿಡಲ್ಲ ಇವಳು. ಹಾಗಾಗಿ ಹೋಗಿದ್ದಾಳೆ ಇವತ್ತು, ಏನೇನೋ ಮಾತಾಡಿದಾಳೆ, ಒಂದಕ್ಕೊಂದು ಬಾಯಿ ಆಗಿ ಇಬ್ರು ಜೋರಾಗಿ ಜಗಳ ಮಾಡ್ಕೊಂಡ್ಬಿಟ್ಟಿದಾರಂತೆ. ನಾ ಅವತ್ತ ಕಾಕು ಫೋನ್ ಮಾಡಿ ಕೇಳಿದ್ನಲ್ಲ, ಅದನ್ನ ಸುಂದ್ರಿ ಮುಂದೆ ಹೇಳಂತಾನ ಅಂದ್ರೆ. ಹಾ, ಅದೇ ವಿಷಯನೇ. ಮತ್ತೆ ಯಾಕೆ ನೀನು ಅವ್ರ ಹತ್ರ ಹೋಗಿ ಹೇಳಿದ್ವಿ, ನಾವೇನು ಜಗಳ ಮಾಡಿದ್ವಾ, ನಿನ್ಗೆ ಯಾಕೆ ಬೇಕು ಇದೆಲ್ಲ, ಹಾಗೆ ಹೀಗೆ ನೀನು ಬೈದಿದಾರಂತಪ್ಪ. ಇನ್ನೊಂದ್ಸಲ ನಮ್ಮ ಮನೆಗೆ ಕಾಲಿಡ್ಬೇಡ ನೀನು, ಎದ್ದು ಹೋಗಿಲ್ಲಿಂದ, ಈ ಥರ ಎಲ್ಲ ಬೈತಿದಾರಂತೆ. ಏವ್ವ, ನಾವು ಅಲ್ಲವ ತಾಯಿ, ನಿನಗೆ ಯಾರು ಹೇಳಿದ್ರಿದೆಲ್ಲ? ಸಾಕ್ಷಿ ಅಕ್ಕ ಆವಾಗಲೇ ಫೋನ್ ಮಾಡಿದ್ಲು, ಅವಳು ಹೇಳ್ತಿದ್ಲು ಸುಂದ್ರಿ ಈಗೆಲ್ಲ ಮಾಡ್ತಾಳೆ, ಅವಳದು ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ನಿಮ್ಮ ಮಾವನ ಹತ್ರ ಬರ್ತಿದ್ದೀವಿ ನಾನು ನಮ್ಮತ್ತೆ, ಬಂದ್ಬಿಟ್ಟು ಮಾತಾಡಿ ಇದಕ್ಕೊಂದು ಗತಿ ಕಾಣಿಸ್ತೀವಿ ಅಂತ ಏನೇನೋ ಹೇಳ್ತಿದ್ರಪ್ಪ. ಅಯ್ಯಯ್ಯ, ಇಲ್ಲಿಗೆ ಬರ್ತಾರಂತ? ಇದೇನೋ ತಾಯಿ, ನಾನು ಸುಮ್ ಕುಡುದಿಲ್ಲ ವಯವ್ವ. ಸುಂದ್ರಿ ಜೊತೆ ಸೇರಿ ಏನ್ರ ಒಂದು ಕಾರ್ಬಾರ ಮಾಡ್ತೀನಿ ನೋಡು ಒಟ್ಟ. ಅವತ್ತು ಸುಂದ್ರಿ ನಮ್ಮ ಮನೆಗೆ ಬಂದು ಹೇಳಿದಾಗ ಫೋನ್ ಯಾಕೆ ಹಚ್ಬೇಕಾಗಿತ್ತು ನೋಡು, ನಾನು ಸುಮ್ ಕೊಡಂಗಿಲ್ಲ, ಇಲ್ಲದ ಏನದ ಒಂದು ಮಾಡೋದು ಒಟ್ಟ ನಾನು. ಈಗ ನಿಮ್ಮ ಮಾವ ಏನಂತಾನ ಪ್ರಿಯ, ಅವ್ರು ಬಂದ್ರಂದ್ರ ಏನು ಮಾಡೋದು, ಅವ್ರು ಸ್ನಾನ ಮಾಡಿ ಬರಷ್ಟಿಗೆ ಒಂದು ಸ್ವಲ್ಪ ಊಟ ಗಿಟ್ಟಕ್ಕೆ ಹಾಕಿ ತೋಟಕ್ಕೆ ಕಳಿಸ್ಬಿಡವ. ಅವ್ರ ಬರಷ್ಟಿಗೆ ಮನೆಗಿರ್ಲಂದ ನಾವೇ ಒಂದು ಏನ್ರಿ ಹೇಳಿ ಕಳಿಸ್ಬಿಡಮಂತ ಪ್ರಿಯ. ಹಾಂ, ಅವ್ರಿದ್ರು ಅಂದ್ರೆ ಮಾತು ದೊಡ್ಡದಾಗ್ತದೆ ಇದು. ಹಾಂ ಹೌದು, ಇವಾಗ ಅಷ್ಟೇ ಮಾಡ್ಬೇಕು. ಮತ್ತೆ ಮಾವನ್ಗೇನಾದರೂ ಗೊತ್ತಾದರೆ ಮುಗೀತು ಕತೆ, ಬೈದೇ ಬಿಡ್ತಾರೆ ಅವರು. ಊಟ ಅಂದರೆ ಲೇಟ್ ಆಗುತ್ತೆ, ಇವಾಗ ತಿಂಡಿ ಮಾಡಿದ್ದೀನಿ, ಅದನ್ನೇ ತಿನ್ಕೊಂಡು ಹೋಗ್ಲಿ, ಬೇಗ ಬನ್ನಿ ಅಂತ ಹೇಳಿದ್ರಾಯ್ತು ಅಲ್ವಾ. ನೀ ಏನಾರ ಮಾಡವ ಯವ್ವ, ಬಡನೆ ತೋಟ ಕಳಿಸ್ ಮಾಮ ಕೊಟ್ಟ. ಅವ್ರು ಬರಷ್ಟಿಗೆ ಇವ್ರು ಕಡೆಗೆ ಆಗ್ಬೇಕು ನೋಡು. ಹಾಂ ಸರಿ ಅತ್ತೆ, ಅಷ್ಟೇ ಮಾಡ್ತೀನಿ. ಇಲ್ಲ ಅಂದರೆ ಅತ್ತೆ ಸೇರಂದರೆ ಸೊಸೆ ಸವಾ ಸೇರವರು ಏನು ಮಾತಾಡ್ತಾರಪ್ಪ. ಸಾಕ್ಷಿ ಅಕ್ಕ ಅವಾಗಲೇ ಒದ್ರಾಡೋದು ನೋಡಿದ್ರೆ ನನಗೆ ಫೋನಲ್ಲೇ ಕೇಳಿಕ್ಕಾಗಲಿಲ್ಲ, ಅಷ್ಟೊಂದು ಜೋರಾಗಿ ಮಾತಾಡ್ತಿದ್ಲು ಅವಳು. ಇನ್ನು ಮನೆಗೆ ಬಂದುಬಿಟ್ರಂತರೂ ಮುಗೀತು ಕತೆ. ಹೌದು ವಯವ್ವ, ಇಬ್ಬರು ಬಂದ್ರಂದ್ರೆ ಕಲ ಬಾಯಿ ಮಾಡಕ್ಕೆ ನಿಂತು ಬಿಡ್ತಾರೆ ಅವರು. ಸುಂದ್ರಿ ಸುಮ್ ಕುಡುದಲ್ಲ ವಯವ್ವ, ಇಲ್ಲಿದ್ದ ಏನೋ ಒಂದು ಮಾಡ್ತದ ನೋಡು ಕಿತಾಪತಿ. ಈಗ ದೊಡ್ಡದು ಮಾಡ್ತಾಳೆ ಈಗ ಆಕಿ. ಸುಂದ್ರಿನ ಕರೆಸಿದ್ರಂದ್ರಂತ್ರ ಮುಗೀತು, ಆಕಿ ಒಂದನ್ನೋದು ಇವ್ರು ಒಂದನ್ನೋದು. ನಮ್ಮ ಮನ್ಯಾಗ ಜಗಳ ಅಂದ್ರೆ ಆಗಂಗಿಲ್ಲ ಅಂತೀನಿ, ಮೇಲೆ ಇಂಥ ಜಗಳಗಳನ್ನ ಆತವಯ್ಯವ್ವ. ನಾನೇ ಮೈ ಮೇಲೆ ಹಾಕೋತೀನಿ ಎಲ್ಲ. ಮಾಮಾರ ಈ ಬರ್ರಿ ಅಣ್ಣ, ಬರ್ರಿ ಕೂಡ್ ಬರ್ರಿ. ಯಾಕೆ ಎಷ್ಟು ಗಾಬರಿ ಆಗಿರಲ್ಲ, ಬರ್ರಿ, ಇಲ್ಲೇ ಸ್ನಾನಕ್ಕೆ ಹೋಗ್ಯಾರ ಅವರು, ಬರ್ತಾರೆ ಬರ್ರಿ. ಹೌದ್ರಿ, ಸ್ನಾನಕ್ಕೆ ಹೋಗ್ಯಾರೇನ್ರಿ? ಆಯ್ತು ಹೇಳ್ರಿ. ಅದೇ ರೀ, ಒಂದು ಸ್ವಲ್ಪ ಸುಂದರಿ ಅವ್ರಿಗೆ ಒಂದು ಆರಾಮಿಲ್ಲಾರ್ದಂಗೆ ಆಗ್ಯದ, ಬರ್ರಿ. ಇನ್ನೀಗ ದವಾಖಾನೆ ಕರ್ಕೊಂಡು ಹೋದ್ರಿ, ಗುಂಡಣ್ಣ ಚೀನಣ್ಣ, ಅದಕ್ಕೆ ಮಾಮಾರಿಗೆ ಹೇಳಿದ್ರೆ ಆಯ್ತಂತ ಬಂದೆ ರೀ. ಹುಷಾರಿಲ್ವಾ ಸುಂದರಿ ಅಕ್ಕಗ? ಏನಾಯ್ತಂತೆ ಅಂಕಲ್? ಏನಿಲ್ರಿ, ಅದೇ ಯಾಕ ಮುಂಜಾನೆದ್ದು ತಲೆ ಸುತ್ತಲಿಗತ್ತದ ಅಂತೇಳಿ ಚಕ್ರ ಬಂದು ಬಿದ್ದು ಬಿಟ್ಲಂತ್ರಿ. ಹಂಗೆ ಒಂದ್ ಸ್ವಲ್ಪ ವಾಂತಿನೂ ಆಗ್ಯದಂತ ಗಾಬರಿಯಾಗಿ ಕರ್ಕೊಂಡು ಹೋಗ್ಯಾರಿ ದವಾಖಾನಿಗೆ ಈಗ. ಏವ್ವ, ಬಿದ್ಲಂತ್ರಿ ಚಕ್ರ ಬಂದು? ಯಾಕೆ ಹಿಂಗಾಗಿರ್ಬೇಕು ನೋಡುವ, ಇಲ್ಲದ ಏನಾರ ಒಂದು ಕಾರವಾರ ಮಾಡ್ಕೋತದ್ರಿ. ಊರು ಸಾಬಾರಿ ತಗೊಂಡು ಮೈ ಮೇಲೆ ಹಾಕೋತಾಳ. ಮೊದ್ಲೇ BP ಅದ, BP ಲೋ ಆಗ್ಯದ, ಏನ್ ಮಾಡ್ಯದು, ಎಚ್ಚರ ಆಗ್ಯಾಳ ಅಂತ ಇಲ್ಲ ಈಗ. ಏನಾರ ಹೆಣ್ಣು ಸಾಕಾತದ್ರಿ ವಾ, ಚಂದಗೆ ಇದ್ದಳ ಮಾಡ್ಕೊಂಡು ಹೋಗ್ತಾಳ ಅಂದ್ರೆ ಇಂಥವ್ ಏನ್ರ ಹುಲಿ ಹಾಕೊಂಡ ಬಿಡ್ತಾವ ಒಟ್ಟ. ಈಗ ಹೋಗ್ಯಾರಿ ದವಾಖಾನಿಗೆ, ನಾವು ಕೇಳಿಲ್ರಿ ಏನು ಫೋನ್ ಹಚ್ಚಿ, ಹೆಸರೇನು ಆಗಿರ್ಲಿಕ್ಕಿಲ್ರಿ. ಏನಂತೀರಿ ಕೃಷ್ಣನವ್ರ, ಯಾಕ ಜೋಡಿ ಎತ್ತುಗಳು ಮುಂಜಾನೆ ಬಂದ್ಬಿಟ್ರ ನಮ್ಮ ಮನೆಗೆ. ಅದೇ ರೀ ಮಾಮಾರ, ಸುಂದ್ರಿಗೆ ಆರಾಮಿಲ್ಲ ಅಂತ್ರಿ, ದವಾಖಾನೆಗೆ ಹೋಗಿದ್ರಲ್ಲ ಅದಕ್ಕೆ ಹೇಳಿದ್ರೈತೆ ಅಂತ ಬಂದಿವ್ರಿ. ಸುಂದ್ರಿಗೆ ಆರಾಮಿಲ್ಲ ಅಂತ? ಏನಾಗ್ಯದಪ್ಪ, ನಿನ್ನೆರ ಭೇಟಿಯಾಗಳ ಆರಾಮನೆ ಇದ್ಲಲ್ಲ? ಆರಾಮನೆ ಇದ್ಲಲ್ರಿ ಮಾಮಾರ, ಇವತ್ತು ಯಾಕ ಚಕ್ರ ಬಂದು ಬಿದ್ದಾಳಂತ್ರಿ, ಮೂರ್ಛೆ ತಪ್ಪಿನೇ ಬಿದ್ದು ಬಿಟ್ಲಂತ. ಹಂಗೆ ದವಾಖಾನೆ ಕರ್ಕೊಂಡು ಹೋಗ್ಯಾರಿ ಈಗ. ಅಲ್ಲ ಹಿಂಗಾಗ್ಯದಾನೆ ಇದು. ಈಗಿನ ಜಡ್ ಒಂದು ಹೇಳಕ್ ಬರಂಗಿಲ್ಲ. ಈಕಿ ಇಲ್ಲದ ಮೈ ಮೇಲೆ ಹಾಕೊಂಡು ಟೆನ್ಷನ್ ಭಾಳ ಮಾಡ್ಕೋತಾಳಪ್ಪ ಸುಂದ್ರಿ. ಯಾವ್ದರ ಒಟ್ಟು ಏನಾರ ಒಂದು ಇದು ಮಾಡ್ಕೊಂಡು ಹೆಂಗದಾಳನೆ. ಪ್ರಿಯಾ, ಒಂದು ಸ್ವಲ್ಪ ಶಿನಪ್ಪಗೆ ಫೋನ್ ಹಚ್ತಾರವ. ಹಾಂ ಸರಿ ಮಾವ, ಹಚ್ತೀನಿ. ಹಲೋ. ಹಾಂ ಹಲೋ ಸಿನಣ್ಣ, ಎಲ್ಲಿದ್ದೀರಾ? ಯಾವ ಹಾಸ್ಪಿಟಲು? ಸುಂದರಿ ಅಕ್ಕ ಹೆಂಗಿದ್ದಾಳೆ ಇವಾಗ? ಆರಾಮಿದ್ದಾಳ? ಪ್ರಜ್ಞೆ ಬಂದಿದೆಯಾ ಅವಳಿಗೆ? ಹಾಂ ಪ್ರಿಯಕ್ಕ, ಒಳಗೆ ಕರ್ಕೊಂಡು ಹೋಗ್ಯಾರ ಚೆಕಪ್ಪಿಗೆ. ಏನು ಗೊತ್ತಾಗಿಲ್ಲವ ನಮಗೂ, ಇಲ್ಲೇ ನಿಂತೀವಿ ನೋಡಿ ಹೊರಗೆ. ಹೌದಾ, ಹೆಂಗಾಯ್ತಂತೆ ಇದು? ಏನವ, ಒಮ್ಮೆ ಚಕ್ರ ಬಂದು ಬಿದ್ಲಂತ ನನಗೂ ಗುಂಡಾಣ ಫೋನ್ ಹಚ್ಚಿದ. ಆಗಿಂದಾಗ ಹೋದೆ ನಾನು, ಕಾರ್ ಮಾಡ್ಕೊಂಡು ಒಮ್ಮೆ ಬಂದ ಬಿಟ್ಟಿವಿ. ಹೌದಾ, ಸರಿ ಸಿನಣ್ಣ. ಏನು ಕರ್ಕೊಂಡೋಗಿರೋದು ಹಾಸ್ಪಿಟಲ್ ಚೆನ್ನಾಗಿದೆ ಅಲ್ವಾ? ಹಾಂ ದವಾಖಾನೆ ಚಲೋ ಅದಾವು ಪ್ರಿಯಕ್ಕ. ಯಾವಾಗಲೂ ಸುಂದರಿ ಅಕ್ಕ ತೋರಿಸ್ತಾಳಲ್ಲ, ಅಲ್ಲೇ ಕರ್ಕೊಂಡು ಬಂತೀವಿ. ತಾರವು, ನಾವೊಂದು ಸ್ವಲ್ಪ ಮಾತಾಡ್ತೀನಿ ಪ್ರಿಯ. ಹೌದಾ, ಸರಿ ಅಣ್ಣ. ಮಾವ ಮಾತಾಡ್ತಾರಂತೆ ನೋಡಿ ಅಣ್ಣ. ಆಯ್ತು ಕೊಡವ. ಹಲೋ, ಹೇಳಪ್ಪ ಶಿನಪ್ಪ, ಏನಾಯ್ತು, ಹೆಂಗಿದ್ದಾಳ, ಏನು ಸುದ್ದಿ?
ಹಾಂ ರೀ ಮಾಮ ಒಳಗೆ ಕರ್ಕೊಂಡು ಹೋಗ್ಯಾರಿ ಇನ್ನ ಏನು ಗೊತ್ತಾಗಿಲ್ರಿ ಬಿಡ್ಲಿಕ್ಕೆ ತಯಾರಿಲ್ರಿ ನಮ್ಗೆ ಒಳಗೆ. ಹಂಗಂದ್ರೆ ಹೆಂಗೋಪ ಡಾಕ್ಟ್ರ್ ಪರಿಚಯದವ್ರು ಇದ್ದಾರಲ್ಲ ಅವರು ಯಾಕೆ ಬಿಡೋಲಾಗ್ಯಾರ? ಇಲ್ರಿ ಮಾಮ ಸುಂದ್ರಿ ಅಕ್ಕ ಬರ್ತಾಳಲ್ರಿ ಯಾವಾಗ್ಲೂ ತೋರ್ಸ್ಲಿಕ್ಕೆ, ಆ ಡಾಕ್ಟ್ರ್ ಇಲ್ರಿ, ದೊಡ್ಡ ಡಾಕ್ಟ್ರ್ ಇಲ್ಲೇ ಊರಿಗೆ ಹೋಗ್ಯಾರಂತ್ರಿ. ಇವು ಸಣ್ಣ ಪುಟ್ಟ ಡಾಕ್ಟರ್ ಇರ್ತಾರಲ್ರಿ ಅವ್ರು ತಮ್ಮ ಬುದ್ಧಿ ತೋರ್ಸೋರಲ್ರಿ, ಒಟ್ಟ ಒಳಗೆ ಬಿಡ್ಲಿಕ್ಕೆ ತಯಾರಿಲ್ರಿ ನಮಗೆ. ಹೌದಾ, ಅವ್ರು ತಮ್ಮ ಕೆಲಸ ಮಾಡೋರಪ್ಪ, ಮತ್ತು ಅವ್ರಿಗೆ ಅನ್ನೋದು ತಪ್ಪ. ನಾವು ನಮಗೆ ಹೊರಗೆ ನಿಂತವ್ರಿಗೆ ಗಾಬರಿ ಆಗಿರ್ತದ ಬಿಡು, ಆದ್ರೆ ಅವ್ರ ಒಳಗೆ ತಮ್ಮ ಟ್ರೀಟ್ಮೆಂಟ್ ತಾವು ಕೊಡ್ತೋತಾರ ಬಿಡು. ಆಯ್ತಾಳ, ನಾವು ಬರ್ತೀವಿ ಈಗ. ನೋಡು ಸ್ವಲ್ಪ ಎಚ್ಚರ ಆಯ್ತಂದ್ರೆ ಹಂಗಾಯ್ತಂದ್ರೆ ಫೋನ್ ಮಾಡಿ ಹೇಳಾಯ್ತು. ಹಾಂ ಸರಿ ರೀ ಮಾಮ, ನೀವು ಯಾಕೆ ಬರ್ತೀರಿ? ಮತ್ತೆ ನಾವು ಇದ್ದೀವಲ್ಲ ತಗೋರಿ ಮಾಮ. ಈಗ ಯಾಕೆ ಬರ್ತೀರಿ? ಒಳಗೆ ಬಿಡಂಗಿಲ್ರಿ, ಸುಮ್ಮನೆ ನೀವು ಹೈರಾಣಾಗಿ ಬಂದು ಯಾಕಂತ ನಾ ಅಂತೀನಿ ನೋಡ್ರಿ. ಹಂಗಂದ್ರೆ ಹೆಂಗೋಪ ಬರ್ಲಾರ್ದ ಇರಕ್ಕೆ ಹೆಂಗೆ ಆಗ್ತದ ಶಿನಣ್ಣ, ಹೇಳಿ ನೋಡಮ್ಮ. ನಾವು ಒಂದು ಸ್ವಲ್ಪ ಮಾತಾಡ್ತೀನಿ ಕೊಡ್ರಿ. ಹೌದ್ರಿ, ಹಾಂ ರೀ ಮಾಮರ, ಒಂದು ಸ್ವಲ್ಪ ಲೇಟ್ ಆಗಿನೇ ಬರ್ರಿ, ಅಂದ್ರೆ ಎಚ್ಚರ ಆಗಿರ್ತಾಳ ಅವಾಗ. ಆಯ್ತಾಳಪ್ಪ, ನಿಮ್ಮ ಮಾಮಿ ಮಾತಾಡ್ತಾ ಅಂತ ನೋಡಪ್ಪ ಶಿನಣ್ಣ, ಕೊಡ್ತೀನಿ. ಹಾ ಹಲೋ, ಹೆಂಗೈತ ಚಿನ್ನಪ್ಪ? ಏನ್ ಆರಾಮಿದ್ದಾಳ ಇಲ್ಲ? ಹೆಂಗ್ ಬಿದ್ಲಂತ? ಏನು BP ಆಗ್ಯದಂತ? ಏನು ತಿಳಿಯವಲ್ಲಲ್ಲ ನಮಗ. ಮಾಮಿರಿ ಒಂದು ಸ್ವಲ್ಪ ಪ್ರಶ್ನೆ ಭಾಳ ಆದವ್ರಿ ನನಗೆ, ಗುಂಡಣ್ಣನ ಕೈ ಕೊಡ್ತೀನಿ ನೋಡ್ರಿ. ಹಾಂ ಹಲೋ ರೀ ಮಾಮಿ, ಹೇಳ್ರಿ. ಹಾ ಹಲೋ ಗುಂಡಪ್ಪ, ಅಲ್ಲ ಹೆಂಗ್ ಬಿದ್ಲು? ಹೆಂಗ್ ಒಮ್ಮಿಂದೊಮ್ಮೆ ಆರಾಮಿಲ್ಲಾರ್ದಂಗ ಆಯ್ತು ಆಕಿಗೆ? ಅಲ್ಲ ಮೂರ್ಛೋಗಂತದ ಏನಾಗಿತ್ತು ಅಂತ ಆಕಿಗೆ? ಮೊನ್ನೆ ದವಾಖಾನೆ ತೋರ್ಸ್ಕೊಂಬಂದಾಳ, ಆರಾಮಿದ್ದೀನಿ ಅಂತ ಹೇಳ, ಎಲ್ಲ ಆಗ್ಯದ, ನೀನು ಭೇಟಿಯಾಗಿ ಹೋಗ್ಯಾಳ, ಮತ್ತೆ ಹೆಂಗ್ ಬಿದ್ಲು? ಹಿಂಗೆ ನೋಡ್ರಿ ಮಮ್ಮಿ, ಏನ್ರ ಟೆನ್ಷನ್ ಮಾಡ್ಕೋತದ್ರಿ. ಯಾವ್ದಾರ ಮನೆಗೆ ಓದ್ತದ, ಏನ್ರ ಕಾರ್ಬಾರ್ ಮಾಡಿರ್ತಾಳ, ಅವ್ರು ಏನ್ರ ತಾನು ಮನ್ಸಿಗೆ ಹಚ್ಕೊಂಡು ಟೆನ್ಷನ್ ಮಾಡ್ಕೊಂಡು ಸುಮ್ಮನೆ ನಿನ್ನೆನೆ ಯಾಕೆ ಮನಸ್ಸು ಅಪ್ಪಗನೆ ಮಾಡ್ಲಿರಿ, ಮುಖ ಹಾಕಿ ಕಾಕೋರ್ ಏನ ಅಂದ್ರು ಹಂಗ ಅಂತೇಳಿ ನಮ್ಮ ಮುಂದೆ ಬಾಯ್ ಬಿಟ್ರು ಏನು ಹೇಳಂಗಿಲ್ರಿ. ಹಿಂಗೆ ಮಾಡ್ತದ ನೋಡ್ರಿ. ಮುಂಜಾನೆ ಎದ್ದಗನೆ ಇವತ್ತು ಅಡುಗೆ ಮನೆಗೆ ಹೋಗ್ಯಾಡ್ರಿ, ಚಹಾ ಮಾಡ್ತೀನಿ ಅಂತ, ಯಾಕೆ ಒಮ್ಮೆ ಚಕ್ರ ಬರ್ತದ ಅಂತೇಳಿ ಬಿದ್ದ ಬಿಟ್ಲರಿ. ಆಗಿಂದಾಗ ದವಾಖಾನೆ ಕರ್ಕೊಂಡು ಬಂದೀವಿ ನೋಡ್ರಿ. ನಮಗೆ ತಂದಿಡ್ತಾಳ್ರಿ ಇಂಥವೆಲ್ಲ ಮಾಡಿ. ಸುಮ್ಮನೆ ಟೆನ್ಷನ್ ತಗೋಬೇಡಂದ್ರೆ ಕೇಳಂಗಿಲ್ರಿ ಮಮ್ಮಿ. ಇರ್ಲಪ್ಪ, ಹಂಗೆಲ್ಲ ಅನ್ಬೇಡಿ. ಈಗ ಮೊದ್ಲೇ ಯಾಕಿಂದ ಆಗಿ ಆಗಿರ್ತದ, ಆಕಿನ ಮುಂದೆ ಹಿಂಗೆ ಅನ್ಲಿಕ್ಕೆ ಹೋಗ್ಬೇಡ ಆಗುಂಡಪ್ಪ ನೀನು. ತಾಳ್ಮೆ ತಗೋ, ಆಮೇಲೆ ಬಂದಿನ ತಿಳಿಸಿ ಹೇಳಕಂತೆ ಆರಾಮಾಗಿ ಬಂದಿಂದ. ಆಯ್ತಾಯ್ತ್ರಿ ಮಮ್ಮಿ, ಆಕಿನ ಮುಂದೆ ಏನು ಅಂದಿಲ್ರಿ, ನಿಮ್ಮ ಮುಂದೆ ಅಂತ ಅಂತೀನ್ರಿ. ಹಿಂಗೆ ಚಲೋ ಅಲ್ಲಲ್ರಿ, ಸಣ್ಣ ಸಣ್ಣ ಮಕ್ಳು ಇರ್ತಾವ್ರಿ, ಹಿಂಗೆ ಬಿದ್ಲಂದ್ರೆ ನಮಗೂ ಗಾಬರಿ ಆದಂಗೆ ಆತದ್ರಿ. ಮನ್ಯಾಗ ಏನು ಮಾಡ್ಬೇಕಂತ ಸುಧಾರಿಸಲಾರ್ದಂಗೆ ಆಗ್ಬಿಡ್ತದ್ರಿ. ಅದಕ್ಕೆ ಆಗಿಂದಾಗ ಫೋನ್ ಹಚ್ಚಿದೆ, ಶೀನಣ್ಣ ಯಾಕೆ ಬಂದ, ಕಾರನ್ನು ಚಲೋ ರೆಡಿನೇ ಇತ್ತು, ತೊಗೊಂಡು ಬಂದೀವ್ರಿ. ನಾವು ಇಲ್ಲಾರ್ದಾಗ ಹಿಂಗಾದ್ರೆ ಏನು ಮಾಡ್ತೀರಿ ಹೇಳ್ರಿ ಮಮ್ಮಿ? ಅದು ಟೆನ್ಷನ್ ರೀ ನನಗೆ. ಹೌದಪ್ಪ, ನೀ ಅನ್ನೋದನ್ನು ಕರೆನೇ ಅದ. ಆಗುವಾಳ ಮತ್ತ ಏನಂತಾರ, ಜಡ್ ಮನುಷ್ಯರಿಗೆ ಬರ್ಲಾರ್ದ ಮರಕ್ ಬರ್ತಾವನು. ಆಗುವಪ್ಪ, ಎಲ್ಲರೂ ಯಾವಾಗಲೂ ಆರಾಮಿರೋ ಅಂದ್ರೆ ಹೆಂಗೆ ಹೇಳು? ಅದು ಕರೆ ಬಿಡ್ರಿ ಮಮ್ಮಿ, ಆದರೂ ಟೆನ್ಷನ್ ಆಗ್ತದ್ರಿ. ಯಾವಾಗಲೂ ಒಡ ಮನ್ಯಾಗ ಒದರಾಡ್ಕೊ ತಿರುಗಾಡ್ತಿರ್ತಾಳಲ್ರಿ. ಹಿಂಗೆ ಮಾತಾಡ್ಲಾರ ಮಲ್ಗೆ ಅಂದ್ರೆ ಸಮಾಧಾನನೇ ಆಗೋವಲ್ರಿ ಮಮ್ಮಿ ನನಗೆ ಒಟ್ಟ. ಆಗ್ತದಪ್ಪ, ಮತ್ತೆ ಎಂತ ಮತ್ತೆ ಆಗ್ಲಾರ್ದು. ಆಯ್ತಾಳ, ಸಮಾಧಾನ ತಗೋ. ಬರ್ತಾರ, ಮಾಮಾನು ಬರ್ತಾರ, ನೋಡ್ತೀನಿ ನಾನು. ಆದ್ರೆ ಬರ್ತೀನಿ, ಇಲ್ಲಾಂದ್ರೆ ನನಗೂ ಕಾಲ ಹಿಡ್ದಾವಪ್ಪ. ಬ್ಯಾಡ್ರಿ ಮಮ್ಮಿ, ನೀವಂತರೂ ಬರ್ಲಿಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಐರಾಣಾಗಿ ಎಲ್ಲಿ ಬರ್ತೀರಿ? ಮಾಮಾರಿಗೂ ಬ್ಯಾಡ್ ಅಂದಿವ್ರಿ, ಆದ್ರೆ ಬರ್ತೀನಿ ಅಂತಾರ. ಅವ್ರೊಬ್ರು ಬಂದ್ರೆ ಬರಲ್ರಕ್ರಿ, ನೀವೇನು ಬರ್ಲಿಕ್ಕೆ ಹೋಗ್ಬೇಡ್ರಿ ಮಮ್ಮಿ. ಡುಮೋ ರೊಕ್ಕ ತರ್ಲಿ ನಾವು ಕೇಳು. ಅದೇ ಅಪ್ಪ, ನೋಡ್ತೀನಿ ನಾನು. ಅದೇ ಗುಂಡಣ್ಣ ರೊಕ್ಕ ತರ್ಲೇನಂತ ಕೇಳಿಕತ್ತಾರ ನಿಮ್ಮ ಮಾಮಾರು. ಬ್ಯಾಡ್ರಿ ಮಮ್ಮಿ, ಈಗ ಅವ್ರಿ ನೋಡಮ್ರಿ, ಆಮೇಲೆ ಹಂಗೇನ್ರಿ ಇತ್ರಿ ಹೇಳ್ತೀನಿ ಅಂತ ಹೇಳ್ರಿ. ಈಗೇನು ಬ್ಯಾಡ್ರಿ ಮಮ್ಮಿ. ಹೌದಾ, ಆಯ್ತಾಳಪ್ಪ. ಯಾಚರಾದ್ರೆ ಒಂದು ಸ್ವಲ್ಪ ಫೋನ್ ಮಾಡಿ ಹೇಳ ಗುಂಡಣ್ಣ, ಅವಾಗ ನನಗೆ. ಇಡ್ಲ್ಯಾಪ? ಆಯ್ತು ಹೇಳ್ರಿ ಮಮ್ಮಿ, ಹೇಳ್ತೀನಿ ರೀ, ಇಡ್ತೀನಿ ರೀ ಮಮ್ಮಿ. ಪಾಪ ಗುಂಡಣ್ಣ ಗಾಬರಿ ಆಗ್ಬಿಟ್ಟದ ನೋಡು. ಹ್ಞೂ ರೀ, ಆಗಲೇ ಗುಂಡಣ್ಣ ಭಾಳ ಗಾಬರಿ ಆಗ್ಬಿಟ್ಟಿದ್ದಾರೆ. ಅವ್ನು ನೋಡೋದಾಲರ್ಕನೆ ನಾವು ಹುಡ್ಕೋತ ಬಂದೀವ್ರಿ ಇಲ್ಲಿ. ಹೌದಪ್ಪ, ಅವು ಗುಂಡಣ್ಣನ ಬಲ್ಲಿ ಧೈರ್ಯ ಇಲ್ಲ, ಸುಮ್ಮ ಮ್ಯಾಲ ಅಷ್ಟೇ ನಕ್ಕೋತ ಕಾಮಿಡಿ ಮಾಡ್ತದ. ಅದು ಒಳಗೆ ಭಾಳ ಹೆಣ್ಣುಗಳಿಂದದ. ಆಯ್ತಾಳ, ಹೋಗ್ಬಿಡ್ತೀನಿ ನಾನು. ಕೂಡ ಬರಪ್ಪ, ಚಹಾ ಮಾಡ್ತಾಳ ಒಂದು ಸ್ವಲ್ಪ. ಪ್ರಿಯಾ, ಚಹಾ ಮಾಡ್ಕೊಂಬರವ? ಬ್ಯಾಡ್ರಿ, ಚಾಗಿ ಏನು ಬ್ಯಾಡ್ರಿ ಮಾಮಾರ. ಇದೇ ನಮ್ಮಮ್ಮ ಇವ್ರು ಒಳಗೆ ಬಿಡ್ಲಿಕ್ಕೆ ತಯಾರಿಲ್ಲಲ್ಲ. ಬಿಡ್ತಾರೆ. ಮತ್ತು ಅವರು ಹೋದ ತಕ್ಷಣ ತಮ್ಮ ಏನೇನು ಪ್ರೊಸೀಜರ್ ಇರ್ತಾವ ಅವ್ನು ಮಾಡೋರ. ಮಾತಾಡ್ತೀನಿ ಡಾಕ್ಟ್ರ್ ಹತ್ರ, ನೋಡಮ್ಮ. ಸರ ನಮಸ್ಕಾರ ರೀ. ಹಾಂ ನಮಸ್ಕಾರ, ಹೇಳ್ರಿ. ಅದೇ ರೀ ಸರ, ಸುಂದ್ರಕ್ಕ ಆರಾಮಿದ್ದಾಳ ಇಲ್ಲ ಅಂತ ಕೇಳ್ಬೇಕಾಗೈತ್ರಿ. ಒಂದು ಸ್ವಲ್ಪ ಒಳಗೆ ಬಿಡ್ರಿ, ಮುಂಜಾನೆಯಿಂದ ಕೇಳಕತ್ತೀವ್ರಿ. ಒಂದು ಸ್ವಲ್ಪ ಒಳಗೆ ಹಾಯ್ದೆ ಕೊಡವಲ್ರಲ್ರಿ. ನಮಗೆ ಎಷ್ಟು ಟೆನ್ಷನ್ ಆಗಿರ್ತದೆ ಹೇಳ್ರಿ ಸರ್, ಹೊರಗೆ ನಿಂತವ್ರಿ. ನೋಡ್ರಿ, ಎಲ್ಲ ಚೆಕಪ್ ಮಾಡಬೇಕು. ಆ ರಿಪೋರ್ಟ್ ಬರುತ್ತಾನ ಏನೂ ಹೇಳಿಕ್ಕಾಗಂಗಿಲ್ಲ. ಅವ್ರಿನ್ನ ಎಚ್ಚರಾಗಿಲ್ಲ. ಅಲ್ಲಿ ಏನೇನು ಟ್ರೀಟ್ಮೆಂಟ್ ಕೊಡ್ತೀವಿ. ನಾವೇನು ಎಚ್ಚರ ಆದ್ರೆ ಕರಿಲಾರ್ದೇ ಇರ್ತೀವಿ. ಎಚ್ಚರಾಗಿಂದ ಕರಿತೀವಿ. ನೀವು ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತೀರಿ? ಸುಮ್ ಕುತ್ಕೋ ಹೋಗ್ರಿ ಅಲ್ಲಿ ಇವ್ಗೆ. ಸರ, ಹಂಗೆಲ್ಲ ಮಾತಾಡ್ಬೇಡ್ರಿ. ನಾವು ಫ್ಯಾಮಿಲಿ ಮೆಂಬರ್ಸ್ ಇರ್ತೀವ್ರಿ. ಯಾರಂತ ತಿಳ್ಕೊಂಡ್ರಿ? ಅವ್ರನ್ನ ಯಾರಂತ ತಿಳ್ಕೊಂಡ್ರಿ? ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತದ ಇಲ್ಲೋ? ಅಲ್ರಿ, ಒಬ್ಬ ಪೇಷಂಟ್ನ ನೋಡ್ಲಿಕ್ಕೆ ಒಂದು 2 ನಿಮಿಷ ಒಳಗೆ ಬಿಡ್ಬೇಕಲ್ರಿ. ನಮಗೆ ಎಷ್ಟು ಇದು ಇರ್ತದಂತ ನೀವು ಒಬ್ಬರು ಫ್ಯಾಮಿಲಿ ಮೆಂಬರ್ ಆಗಿ ಅರ್ಥ ಮಾಡ್ಕೋಬೇಕ್ರಿ. ನಿಮಗೂ ಫ್ಯಾಮಿಲಿ ಅನ್ನೋದು ಇರ್ತದಿಲ್ರಿ, ಅದರ ಅಟ್ಯಾಚ್ಮೆಂಟ್ ಏನದು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕ್ರಿ. ಹಂಗೆ ಫ್ಯಾಮಿಲಿ ಅನ್ಕೊಂಡು ಕೂತ್ರೆ ಹಾಸ್ಪಿಟ್ಲಲ್ಲಿ ನಡೆಯಲ್ಲ ರೀ. ಎಲ್ಲರೂ ಬರ್ತಾರೆ, ಎಲ್ಲರೂ ಫ್ಯಾಮಿಲಿ ಸೆಂಟಿಮೆಂಟ್ ಹೊಡೆದು ಎಲ್ಲರೂ ಒಳಗೆ ಬರ್ತಾರೆ ಅಷ್ಟೇ. ಆ ಥರ ಬಿಡ್ಲಿಕ್ಕೆಲ್ಲ ಆಗಂಗಿಲ್ಲ. ಸುಮ್ಮನೆ ಡಿಸ್ಟರ್ಬ್ ಮಾಡಿಬಿಡ್ರಿ. ಹೋಗಿ ಕೂತ್ಕೋ ಹೋಗ್ರಿ ಅಲ್ಲಿ ಹೋಗಿ. ಹಲೋ ಸಾಹೇಬ್ರ, ಮೊದಲ ನಾವು ಯಾರು ಅನ್ನೋದು ತಿಳ್ಕೊಂಡು ಮಾತಾಡ್ರಿ ನೀವು.
ಅವ್ರು ಅಡ್ಮಿಟ್ ಇದ್ದಾರಲ್ರಿ, ಅವ್ರು ಯಾರು ಅನ್ನೋದು ನಿಮಗೆ ಗೊತ್ತಿಲ್ಲರಿ. ಅದಕ್ಕೆ ನೀವು ಹಿಂಗೆ ಮಾತಾಡ್ಲಿಕತ್ತೀರಿ. ನಿಮ್ಮ ದೊಡ್ಡ ಸಾಹೇಬ್ರು ಎಲ್ಲಿದ್ದಾರೆ? ಅವ್ರಿಗೆ ಫೋನ್ ಹಚ್ಕೊಡ್ರಿ, ಹೇಳ್ತೀನಿ. ನೀವು ಯಾರಾದ್ರೆ ನಮಗೇನ್ರಿ, ನಮ್ದು ಎಷ್ಟು ಕೆಲಸ ಇದೆಯೋ ಅಷ್ಟು ಮಾಡ್ತೀವಿ ನಾವು ಅಷ್ಟೇ. ದೊಡ್ಡ ಡಾಕ್ಟ್ರ್ ತೊಗೊಂಡು ಏನು ಮಾಡ್ತೀರಿ ನೀವು? ಹೌದ್ರಿ, ಆಯ್ತು ರೀ. ನಿಮ್ಮ ಕೆಲಸ ನೀವು ಮಾಡಿರಿ, ನನ್ನ ಕೆಲಸ ನಾ ಮಾಡ್ತೀನಿ ರೀ. ಹಲೋ, ನಮಸ್ಕಾರ ರೀ ಸರ. ನಾನು ರೀ ಶಿನ್ನಪ್ಪ ಮಾತಾಡಿದ್ರಿ. ಇಲ್ಲಿ ಸುಂದರಿ ಅಕ್ಕ ನಾವು ಒಂದು ಸ್ವಲ್ಪ ನಿಮ್ಮ ಹಾಸ್ಪಿಟ್ಲ್ನಾಗ ಅಡ್ಮಿಟ್ ಮಾಡೀವ್ರಿ. ಏನು ರೀ ಸರ, ನಾವು ಬಂದಾಗನೇ ನೀವು ಹೋಗ್ಬಿಟ್ರಿ ರೀ. ಇಲ್ಲಿ ನಮಗೆ ಒಟ್ಟು ಕಿಮ್ಮತ್ತ ಕೊಡೋಲ್ರಿ, ಯಾರು ಕಿಮ್ಮತ್ತಿಲ್ಲಾರ್ದಂಗೆ ಮಾತಾಡ್ಲಿಕತ್ತಾರ್ರಿ. ಅದಕ್ಕೆ ನೀವು ಸ್ವಲ್ಪ ಫೋನ್ ಮಾಡಿ ಹೇಳ್ರಿ ಅವ್ರಿಗೆ, ಈ ಯಾಕೆ ಏನು ಅಂತೇಳಿ ಕೇಳ್ರಿ ನೀವು ಸ್ವಲ್ಪ. ಓ ನಮಸ್ಕಾರ ರೀ ಶಿರಣವ್ರ, ನೀವೇನ್ರಿ ಗೊತ್ತಾಗ್ಲಿಲ್ರಿ ಯಾರಂತೇಳಿ. ಆಯ್ತು ಹೇಳ್ರಿ, ಮೊನ್ನೆರ ಬಂದಿದ್ರಲ್ರಿ ಸುಂದ್ರಿ ಅವರು, ಆರಾಮನೆ ಇದ್ರು. ಏನಾಯ್ತು ರೀ ಗೊಮ್ಮಿಂದಮೆ? ಅಡ್ಮಿಟ್ ಆಗ್ಯಾರ ಹಿಂಗ ಅಂತ ಹೇಳಿದ್ರಿ. ಆದ್ರೆ ಇದೇ ಸುಂದ್ರಿ ಅವ್ರು ಅಂತ ನಮಗೆ ಗೊತ್ತಾಗ್ಲಿಲ್ಲ. ನಾವು ಸ್ವಲ್ಪ ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿದ್ದೆ ರೀ. ನಾ ಎಲ್ಲ ಹೇಳ್ತೀನಿ ತಗೋರಿ, ಹಂಗಾಗ್ಲಾರ್ದಂಗೆ ನೋಡ್ಕೋತೀನಿ ಶಿರಣವ್ರ. ನಿಮ್ಮನ್ನು ಕಳಿಸ್ತಾರೆ ತಗೋರಿ ಈಗ ಒಳಗೆ. ಅದೇ ರೀ ಸರ, ಏನಾಗ್ಯದ ಅಂತಾನೆ ಗೊತ್ತಾಗ್ಲಿಲ್ಲ ರೀ. ಒಮ್ಮೆ ಮೂರ್ಛೆ ತಪ್ಪಿದ್ದಾಳ, ಒಳಗೆ ಕಳಿಸಿವ್ರಿ. ಒಂದು ಸ್ವಲ್ಪ ಒಳಗೆ ಬಿಡಕ್ಕೆ ತಯಾರಿಲ್ರಿ. ಗಂಡನಾರ ಒಂದು 5 ನಿಮಿಷ ನೋಡಿ ಬರ್ಲಿಕ್ಕೆ ಬಿಡ್ಬೇಕಲ್ರಿ ಇವರು. ಹಿಂಗೆ ಮಾಡಿದ್ರೆ ಹೆಂಗೆ ಹೇಳ್ರಿ, ನಮ್ಗೆ ಎಷ್ಟು ಗಾಬರಿ ಆಗ್ತದ್ರಿ ಹೊರಗಿದ್ದವ್ರಿಗೆ. ಓ ಹೌದಾ, ಸರಿ ಸರಿ, ನಾನು ಹೇಳ್ತೀನಿ ತಗೋರಿ. ಅಲ್ಲಿ ಯಾರಿದ್ದಾರೆ ಡಾಕ್ಟ್ರ್ ಹತ್ರ? ಕೊಡ್ರಿ ಮೊಬೈಲ್ ಒಂಚೂರು. ಹಾಂ ಓಕೆ ಸರ್. ಸರ್ ಅದು ತಗೋರಿ, ನಿಮ್ಮ ದೊಡ್ಡ ಸಾಹೇಬ್ರು ಮಾತಾಡ್ತಾರಂತ ನೋಡ್ರಿ. ಹಾಂ ಹಲೋ ಸರ್, ನಮಸ್ಕಾರ. ಹಾಂ ನಮಸ್ಕಾರ ರೀ. ಅವ್ರನ್ನ ಸ್ವಲ್ಪ ಚೆಂದಾಗಿ ನೋಡ್ಕೋರಿ, ಹಂಗೆಲ್ಲ ಮಾಡಬೇಡ್ರಿ. ಒಳಗೆ ಬಿಡ್ರಿ, ನೋಡಿ ಬರಲಿ. ಅವರು ಯಾರು ಅಂತ ತಿಳ್ಕೊಂಡಿರಿ? ಪಂಚಾಯತಿ ಚೇರ್ಮನ್ ಇದ್ದಾರೆ ಅವರು, ಸುಂದರಿ ಅವ್ರು ಅಂದ್ರೆ. ಅವ್ರಿಗೆ MLA ಅವರು ಅವರೆಲ್ಲ ಭಾಳ ಪರಿಚಯ ಇದ್ದಾರೆ. ಒಂದು ಸ್ವಲ್ಪ ಚೆಂದಾಗಿ ಟ್ರೀಟ್ ಮಾಡಿರಿ. ಮತ್ತೇನಾರ ಒಂದು ಸುದ್ದಿ ಎಬ್ಬಿಸಿ ಪೇಪರ್ ಗೀಪರ್ ಅಂತೇಳಿ ಹೋಗ್ತಾರೆ ಅವರು. ಸೀನಣ್ಣ ಮೋಸ್ಟ್ ಡೇಂಜರ್ ಇದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಚೆಂದಾಗಿ ನೋಡ್ಕೋರಿ ಅವರಿಗೆ. ಹಾಂ ಆಯ್ತು ಸರ್, ಓಕೆ ಸರ್. ಆಮೇಲೆ ಅವ್ರದ್ದು ರಿಪೋರ್ಟ್ನ ನನಗೊಂದು ಸ್ವಲ್ಪ ವಾಟ್ಸಪ್ ಆಗ್ತೀರಿ ಅವಾಗವಾಗ. ಹಾಂ ಸರಿ ಸರ್. ಸಾರಿ ರೀ ಶಿರಣವ್ರ, ಅದು ಎಚ್ಚರ ಆಗುತ್ತಾನ ಯಾರಿಗೂ ಬಿಡಂಗಿಲ್ಲ ರೀ ಒಳಗೆ. ಪೇಷಂಟಿಗೆ ಇನ್ಫೆಕ್ಷನ್ ಆಗ್ತದೆ ಅಂತ ತಿಳ್ಕೊಂಡು. ಆಯ್ತು ಹೇಳ್ರಿ, ನೋಡಿ ಬರ್ರಿ ಒಂದು 5 ನಿಮಿಷ ಹೋಗಿ. ಥ್ಯಾಂಕ್ಸ್ ರೀ ಸರ, ನಮ್ಗೆ ಭಾಳ ಗಾಬರಿ ಆಗ್ಬಿಟ್ಟದ್ರಿ. ನೋಡ್ರಿ ಸರ, ನಮಗೇನು ನಿಮ್ಗೆ ಬಯಸ್ಬೇಕು ಅನ್ನೋದು ಉದ್ದೇಶ ಇಲ್ರಿ. ನಿಮ್ಮ ಬಗ್ಗೆ ಕೆಟ್ಟ ಭಾವನೆ ಇಲ್ರಿ. ನೀವು ಮಾಡೋದು ನಮ್ಮ ಒಳ್ಳೇದಕ್ಕನೇ ಅಂತ ಗೊತ್ತದ್ರಿ. ಆದ್ರೆ ಗಂಡ ಭಾಳ ಒದ್ದಾಡ್ಲಿಕ್ಕೆ ಬಿಟ್ಟದ್ರಿ ಪ್ರಾಣಿ. ಅದಕ್ಕೆ ಸ್ವಲ್ಪ ನೋಡಿ ಬಂದ್ರೆ ಸಮಾಧಾನ ಆಗ್ತದಲ್ರಿ. ಅದ್ರ ಸಂಬಂಧ ಇಷ್ಟು ಮಾಡ್ಬೇಕಾಯ್ತು ರೀ. ನೀವೇನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಸರ, ಇವೆಲ್ಲ ನಡೀವರಿ. ಆಯ್ತಾಯ್ತು ರೀ, ಹೋಗ್ಬರ್ರಿ. ನಾವು ಈ ಕಾಲನೇ ಹೆಂಗೆ ಅದ ನೋಡ್ಕೊಂಡಣ. ಒಟ್ಟು ನಾವು ಸರಳ ರೀತಿಯಿಂದ ಸೂಕ್ಷ್ಮ ರೀತಿಯಿಂದ ಬಿದ್ದು ನಡೆದ್ರೆ ಯಾರು ಕೇಳಿ ಮಾಡಂಗ್ ಲೋಪ. ಬಟ್ಟೆಯರ ಚಲೋ ಹಾಕೊಂಡಿರ್ಬೇಕು, ಇಲ್ಲಾಂದ್ರೆ ಮಾತ್ರ ಸ್ಟ್ರಾಂಗ್ ಇರಬೇಕು, ಇಲ್ಲಾಂದ್ರೆ ಹಿಂದೇನಾರ ಒಂದು ವಸಲಿ ತರಬೇಕು. ಅಂದಾಗ ಮಾತ್ರ ಕೆಲಸ ತಾ ನೋಡು. ಹಿಂಗಾದ್ರೆ ಸಾಮಾನ್ಯ ಜನರ ಗತಿ ಏನಂತ ನನ್ನ ವಿಚಾರ. ಹಂಗೆ ಅದಮ್ಮ, ಈಗಿನ ಕಾಲನೇ ಹಂಗೆ ಅದ. ಏನೂ ಮಾಡ್ಲಿಕ್ಕೆ ಬರಂಗಿಲ್ಲ. ರೊಕ್ಕ ಇರ್ಬೇಕು, ಇಲ್ಲಾಂದ್ರೆ ಒಂದು ತಾಕತ್ತಿರ್ಬೇಕು ನೋಡಷ್ಟೇ. ಕರಿಯಲ್ಲಪ್ಪ, ಹಂಗೆ ಅದ ನೋಡಿ. ಈಗ ನಾವು ಮುಂಜಾನಿಂದ ಕಾಯ್ಲಿಕತ್ತೀವ್ರಿ, ಧೈರ್ಯ ಇಲ್ಲ ಮಾತಾಡಕ್ಕೆ ಡಾಕ್ಟರ್ ಹತ್ರ. ಅದಕ್ಕೊಂದು ಸ್ವಲ್ಪ ಹೋಗಿ ಚಾರ್ಜ್ ಮಾಡ್ಕೊಂಬಂದೆ. ಹೆಂಗೆ ಮಾತು ಬಂದ ನೋಡಿದ್ರಿಲ್ರಿ. ಈಗ ಹೆಂಗೆ ಕೆಲಸ ಆಯ್ತು? ನೀವು ನನಗೆ ಸುಮ್ಮನೆ ಬೈತೀರಿ ಕುಡಿತಾನ ಅಂತೇಳಿ. ಅವು ನಾವು ಸ್ವಲ್ಪ ಪರಮಾತ್ಮ ನಮಗೆ ಹೊಟ್ಟೆಗೆ ಹೋದ್ರೇ ಎಲ್ಲ ಕೆಲಸ ಸುಗಮವಾಗೇ ಸಾಗುತ್ತಾವ್ರಿ.